ಗ್ಯಾರಂಟಿ ಯೋಜನೆ ಅವ್ರು ಮಾಡ್ಯಾರ, ಕೆಲಸ ಇವ್ರು ಮಾಡ್ಯಾರ. ಗೌರ್ಮೆಂಟ್ ಹಾಳು ಮಾಡ್ಬಿಟ್ಟಾರಲ್ಲ, ರೊಕ್ಕನ ಇಲ್ಲಾಕ. ಒಟ್ಟಿನ ಇದ್ದಾಗ ಅಷ್ಟ ಬರ್ತಾರ್ರಿ, ಮತ್ತ ಆಮೇಲೆ ಇಲ್ಲ ರೀ. ಬಾಗಲಕೋಟೆ ಏನು ಒಳಗಡೆ ಮಾಡ್ಬೇಕು ನೋಡ್ರಿ. ಸ್ವಂತ ಜಾಗ ಇಲ್ಲ ಯಾರಿಗೂ ಈ ಮಠದ ಜಾಗದಾಗ ಜೀವನ ಮಾಡ್ತಾರೆ. ರೊಕ್ಕ ಖಾಲಿ ಮಾಡ್ಯಾರ ಗೌರ್ಮೆಂಟ್ನಾಗ. ಮುಳಗಡೆ ರೊಕ್ಕ ಕೊಡಾಕ ಇಲ್ರಿ, ಅವ್ರಿಗೆ ಕೊಡ್ಬೇಕ್ರಿ. ಮಾಡ್ತಾರ, ಅವ್ರ ಅಭಿವೃದ್ಧಿ ಮಾಡ್ತಾರೆ. ಪಕ್ಷಕ್ಕೆ ಬೆಂಬಲ ಕೊಡ್ತಿರ್ತಾರೆ, ಅವ್ರಿಗೆ ಎಷ್ಟು ಕೊಟ್ಟಿರ್ತಾರೆ. ಇನ್ನು ಉಳಿದವ್ರಿಗೆ ಇಲ್ಲ ಜೀವನ ಮಾಡ್ಲಿಕ್ಕೆ ಮನಿ ಬೇಕು, ಮನಿನೇ ಇಲ್ಲ ಅಂದ್ಮ್ಯಾಗ ಜೀವನ ಸಾಗಿಸೋದು ಹೆಂಗೆ? ಚುನಾವಣೆ ಬರ್ತೈತಲ್ರಿ, ಅವಾಗ ಮತ ಕೇಳಕ್ಕೆ ಬರ್ತಾರೆ. ಮುಂದೆ ಇಲ್ಲ ದರ್ಶನನೇ ಇಲ್ಲ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಅಂದರೆ ಹಳೆ ಬಾಗಲಕೋಟೆಯಲ್ಲಿ ನಾವಿದ್ದೇವೆ. ಅಂದರೆ ಈ ಭಾಗ ಅಂತಂದರೆ ಬಹುತೇಕ ಅರ್ಧ ಭಾಗ ಮುಳುಗಡೆ ನಗರಿ ಅಂತಲೇ ಹೇಳ್ತಾರೆ. ಸಾಕಷ್ಟು ಜನ ಒಂದು ಕಡೆ ನವನಗರಕ್ಕೆ ಶಿಫ್ಟ್ ಆದರೆ ಇನ್ನೂ ಕೆಲವೊಂದಿಷ್ಟು ಜನ ಹಳೆಯ ಬಾಗಲಕೋಟೆಯಲ್ಲೇ ಇದ್ದಾರೆ. ಅಂದರೆ ಇಲ್ಲಿ ಸಾಕಷ್ಟು ಜನರನ್ನು ಕೂಡ ಅವರವರ ಜನಾಭಿಪ್ರಾಯ ಸಂಗ್ರಹಣೆ ಕೂಡ ಮಾಡಿದ್ವಿ. ಇಲ್ಲಿ ನಮ್ಮ ಜೊತೆಗೆ ಮತ್ತೊಬ್ಬರು ಕೂಡ ಇದ್ದಾರೆ, ತಾಯಿಯವರು, ಅವ್ರನ್ನೇ ಮಾತಾಡಿಸ್ತೇನೆ. ಈ ಬಾರಿ ಈಗ HY ಮೇಟಿ ಅವರು ನಿಧನ ಹೊಂದಿದ್ರಲ್ಲಮ್ಮ, ಈ ಬಾರಿಗೆ ಮತ್ತೆ ಉಪಚುನಾವಣೆ ಎದುರಾಗಿರುವಂಥದ್ದು. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಬಿ ಜೆ ಪಿಯಿಂದ ಚರಂತಿ ಮಠ ಅವರು ಇದ್ದಾರೆ, ಅವರು ಸ್ವಲ್ಪ ಅಲ್ಪ ಮತಗಳಿಂದ ಸೋತಿದ್ರು. ಇನ್ನೊಂದು ಕಡೆ HY ಮೇಟಿ ಅವರ ಮಕ್ಕಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಬಾಗಲಕೋಟೆ ಅಭಿವೃದ್ಧಿ ಆಗತ್ತಮ್ಮ? ಚರಂತಿ ಮಠಕ್ಕೆ ಕೊಟ್ಟರೆ ಅಭಿವೃದ್ಧಿ ಆಗತ್ತೆ ರೀ. ಕೆಲಸ ಮಾಡಿದಾರಮ್ಮ? ಮಾಡ್ಯಾರ್ರಿ, ಮಾಡ್ತಾರೆ. ಓಕೆ, ಮಾಡ್ತಾರೆ. ಅಂದರೆ ಈಗ ಕಾಂಗ್ರೆಸ್ನಿಂದ ಗ್ಯಾರಂಟಿ ಯೋಜನೆಗಳು, ನಾವು ಗ್ಯಾರಂಟಿ ಯೋಜನೆ ಮಾಡ್ಯಾರ್ರಿ, ಬರೀ ಅವ್ರು ಮಾಡ್ಯಾರ್ರಿ. ಗ್ಯಾರಂಟಿ ಯೋಜನೆ ಅವ್ರು ಮಾಡ್ಯಾರ, ಕೆಲಸ ಇವ್ರು ಮಾಡ್ಯಾರ. 2,000 ರೂಪಾಯಿ ದುಡ್ಡು ಮತ್ತೆ ಶಕ್ತಿ ಯೋಜನೆ ಅಂದ್ರೆ ಬಸ್ ಬಿಡ್ರಿ, ಎಲ್ಲ ಗೌರ್ಮೆಂಟ್ ಹಾಳು ಮಾಡ್ಬಿಟ್ಟಾರಲ್ಲ, ರೊಕ್ಕನ ಇಲ್ಲಾಕ. ಸರ್ಕಾರಕ್ಕೆ ಬ್ಯಾಂಕಿಗೆ ರೊಕ್ಕನ ಕೊಡಾಕಿಲ್ಲ, ನೌಕರದಾರಿಗೆ ಫ್ರೀ ಮಾಡಿ. ಬಡವ್ರಿಗೆ ಚಲೋ ಆಗೈತಿ, ಆದ್ರೆ ನೌಕರ ಮಾಡೋರಿಗೆ ರೊಕ್ಕಿಲ್ಲ, ಫ್ರೀ ಮಾಡಿ. ಹಾಂ ರೀ. ಈಗ ಮೇಟಿಯವ್ರು ಈ ಭಾಗದಲ್ಲಿ ಕೆಲಸ ಮಾಡಿದ್ರ? ಏನು ಮಾಡ್ಯಾರ ಬಿಡ್ರಿ, ಬರೀ ರೊಕ್ಕ ಫ್ರೀ ಮಾಡ್ಯಾರ ನೋಡ್ರಿ. ಹಾಂ, ಏನು ಮಾಡಿಲ್ಲ ಭೇಟಿ ಇನ್ನಾದ್ರೂ. ಇನ್ನೂ ಚರಂತಿ ಮಠ ಮಾಡ್ಯಾರ. ಈಗ ಮತ್ತೆ ಅವ್ರ ಮಕ್ಕಳು ಕೇಳ್ತಾ ಇದ್ದಾರೆ ಟಿಕೆಟು. ಯಾರು ಮೇಟಿ ಅವ್ರ ಮಕ್ಕಳು ಉಮೇಶ್ ಅಂತಿದ್ದಾರೆ, ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಬಾಯಕ್ ಅವರು ಇದ್ದಾರೆ, ಅವ್ರಿಗೆ ಕೇಳ್ತಾ ಇದ್ದಾರೆ ಟಿಕೆಟು. ಈಗ ಚರಂತಿ ಮಠ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತಾ, ಅಭಿವೃದ್ಧಿ ಆಗುತ್ತಾ ಬಾಗಲಕೋಟೆ? ಆಗತ್ತೆ ರೀ, ಅಭಿವೃದ್ಧಿ ಆಗೈತೆ ರೀ. ಬಾಗಲಕೋಟೆ ಅಭಿವೃದ್ಧಿ ಮಾಡ್ಯಾರ ಅವರು, ರಗಡ ಮಾಡ್ಯಾರ. ಮಾಡಿದ್ದಾರೆ. ಮಾಡ್ಯಾರ. ನಿಮ್ಮ ಭಾಗದಲ್ಲಿ ಚರಂತಿ ಮಠ ಅವ್ರದ್ದು ಸ್ವಲ್ಪ ಜಾಸ್ತಿ ಐತ್ರಿ. ಓಕೆ. BJP ನಮ್ಮ ಮನೆಯವ್ರು ಮೆಂಬರ್ ಆಗಿದ್ರಿ, BJP ಮೆಂಬರ್ ಆಗಿ ಆರಿಸಿ ಬಂದಾರ. ಓಕೆ, ಬಿಜೆಪಿ. ಹ್ಞೂ ರೀ, ನಿಮ್ಮ ಪಕ್ಷ ಬಿಜೆಪಿ, ನಿಮ್ಮ ಮನೆಯವರು ಬಿಜೆಪಿ? BJP ರೀ ನಮ್ಮ ಮನೆಯವ್ರು. ಅಂದ್ರೆ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾರೆ ಬಾಗಲಕೋಟೆ. ಭದ್ರಕೋಟೆ ರೀ, ಯಾವಾಗ್ಲೂ ಬಿಜೆಪಿ. BJPನೇ ರೀ. ಏನೋ ಒಂದು ಅವರ ಬ್ರದರ್ ಏನೋ ನಿಂತಿದ್ರು ಚರಂತಿ ಮಠ ಅವರು, ಹಿಂಗಾಗಿ ಹಿಂಗಾತ್ರಿ. ಇರಲ್ಲಿ ಯಾವಾಗ್ಲೂ ಅವರ ಇದ್ದಾರೆ. ಈ ಕಾಂಗ್ರೆಸ್ನವರು ಈಗ ಏನು ದುಡ್ಡು ಕೊಡ್ತಾ ಇದಾರಲ್ಲ, ಕರೆಕ್ಟಾಗಿ ಬರ್ತಾ ಇದೆಯಮ್ಮ ನಿಮಗೆ? ಹಾಂ, ಬರ್ತೈತ್ರಿ. ನಾವೇನು ಮಾಡ್ಸಿಲ್ರಿ BPL ಕಾರ್ಡ್, ನಮ್ಗೇನು ರಾಕಿಲ್ಲ. 2,000 ರೂಪಾಯಿ ದುಡ್ಡು ಬರುತ್ತಲ್ಲ, ಅದು ಬರ್ತಾ ಇದೆ ಸರ್? ಕರೆಕ್ಟ್ ಬರ್ತೈತ್ರಿ. ಬರ್ತಾ ಇದೆ. ನಾವು BPL ಕಾರ್ಡ್ ಇಲ್ರಿ, ನಮ್ದು APL ಐತಿ. ನಿಮಗೆ ಅಕ್ಕಿ ಬರಲ್ಲ ಅಂತೀರಾ ಅಷ್ಟೇ? ಅಕ್ಕಿ ಬರಲ್ರಿ, ಅಕ್ಕಿ ರೊಕ್ಕ ಏನು ಬರಲ್ರಿ. ನಮ್ಗೆ ಹೊಲ ಮನಿ ಶ್ರೀಮಂತರದಲ್ರಿ, ಅದಕ್ಕೆ ಬೇಡ. ಆಮೇಲೆ ಇನ್ನೊಂದಮ್ಮ, ಇಲ್ಲಿ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ, ಯುವಕರಿಗೆ ದುಡಿಲಿಕ್ಕೆ ಸರಿಯಾದಂಥ ಕಾರ್ಖಾನೆಗಳಿಲ್ಲ ಅಂತಾರೆ. ಅಂದರೆ ಅದನ್ನು ಮಾಡ್ಬೇಕಂತೀರಾ? ಹೌದ್ರಿ, ಮಾಡ್ಬೇಕ್ರಿ. ಮಾಡ್ಬೇಕಾ, ಬಡವ್ರಿಗೆ ಚಲೋ ಆಕತಿ. ಹೌದು. ಮತ್ತೆ ಇನ್ನೂ ಏನು ಅಭಿವೃದ್ಧಿ ಮಾಡ್ಬೇಕಮ್ಮ ಬಾಗಲಕೋಟೆನ? ಬಾಗಲಕೋಟೆ ಏನು ಒಳಗಡೆ ಮಾಡ್ಬೇಕು ನೋಡ್ರಿ. ಈಗ ಆಲ್ರೆಡಿ ಆಗಿದೆಯಲ್ಲಮ್ಮ, ಇನ್ನು ಯಾಕೆ ಹೋಗ್ತಾ ಇಲ್ಲ? ಮಾಡಲಿಲ್ಲ ನೋಡ್ರಿ, ಇವ್ರು ಕಾಂಗ್ರೆಸ್ದಾರ ಮಾಡಲಿಲ್ಲ. BJP ಬಂದ್ರೆ ಮಾಡ್ತಿದ್ರಿ ಇಟ್ಟತ್ತಿಗೆ. ಒಳಗಡೆ ಮಾಡಿ ಎಲ್ಲ ಕಿತ್ತಿಸಿ ರೊಕ್ಕ ಕೊಡ್ತಿದ್ರು ಅವರು. ಹೌದು. ಸರಿಯಾದಂತ ದುಡ್ಡು ಕೊಡ್ತಾ ಇಲ್ಲ ಅಂತ ಹೋಗ್ತಾ ಇಲ್ವಾ? ಹೋಗ್ತಾ ಇಲ್ರಿ, ರೊಕ್ಕ ಖಾಲಿ ಮಾಡ್ಯಾರ ಗೌರ್ಮೆಂಟ್ನಾಗ. ಮುಳಗಡೆ ರೊಕ್ಕ ಕೊಡಾಕ ಇಲ್ರಿ, ಅದ್ರ ಸಂಬಂಧ ಈಗ ಇದಾಗೈತ್ರಿ. ಸರ್ಕಾರದಲ್ಲಿ ದುಡ್ಡೇ ಇಲ್ರಿ, ಅದ್ರ ಸಂಬಂಧ ಈಗ BJP ಬಂದಿತ್ತಂದ್ರೆ ಮಾಡ್ತಿದ್ರಿ ಅವರು. ಅವ್ರು ಹೇಳಿದ್ರಿ ಚರಂತಿ ಮಠರು, ನಾ ಬಂದಂದ್ರೆ ಮಾಡಿಸ್ತೀನಿ ಅಂದಿದ್ರಿ, ಮಾಡಿಸ್ರಿ. ಅಂದ್ರೆ ಈ ಬಾರಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತಾರೆ? ಅವ್ರಿಗೆ ಕೊಡ್ಬೇಕ್ರಿ, ಮಾಡ್ತಾರ, ಅವ್ರ ಅಭಿವೃದ್ಧಿ ಮಾಡ್ತಾರೆ. ಅದು MLC ಪೂಜಾರ್ ಅವರು ಟಿಕೆಟ್ ಕೇಳ್ತಾ ಇದಾರೆ. ನೋಡ್ರಿ, ನಾವಂತೂ ಅವ್ರಿಗೆ ಕೊಡೋ ಅಂತೀವ್ರಿ. ಚರಂತಿ ಮಠಕ್ಕೆ ಅನುಕೂಲ ಆಕೈತ್ರಿ, ಮಾಡ್ತಾರೆ. ಸಿಟ್ಟು ಜಾಸ್ತಿ, ಕೆಲಸ ಮಾಡ್ತಾರ ಅವ್ರು. ಸಿಟ್ಟು ಐತ್ರಿ, ಅದ್ರ ತಕ್ಕ ಕೆಲಸನ ಅಷ್ಟ ಮಾಡ್ತಾರ್ರಿ ಅವ್ರು. ಹ್ಞೂ ಸಿಟ್ಟಿದ್ರು ಕೂಡ ಕೆಲಸ ಮನಸ್ಸು ಬರೋದು, ಕೆಲ್ಸಕ್ಕೆ ಮಾಡ್ತಾರೆ. ಕೆಲಸದ ಬಗ್ಗೆ ತೊಂದ್ರೆ ಇಲ್ರಿ. ನಮ್ನ ಎಲ್ಲ ಇಲ್ಲಿ ಮುನ್ಗಡೆ ಆಗಿಲ್ರಿ. ಭಾಳ ದಿವ್ಸಲಿದ್ದು ಇಲ್ಲೇ ಅದೀವ್ರಿ ನಾವು. ಹಂಗ ಜೀವನ ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತೀರಿ. ಅಂದ್ರೆ ಈ ಬಾರಿ ಅಭಿವೃದ್ಧಿ ಮಾಡಿದಾರ ಇಲ್ಲಿ ಶಾಸಕರು? ಮಾಡ್ಯಾರಿ, ಮಾಡೋದು ಇಟ್ಟಿಟ್ಟು ಒಟ್ಟಿ ಜೀವನಕ್ಕೆ ಇಟ್ಟಿಟ್ಟು ಇದು ಮಾಡೋದೇನು. ಮತ್ತು ಹಂಗ ಈಗ ಹಂಗ ದುಡ್ಕೊಂಡು ತಿನ್ನತನ ನಮ್ಮ ನೆಲೆ ಇಲ್ಲ. ಯಾರು ಬಂದ್ರೆ ಅನುಕೂಲಮ್ಮ ಈ ಭಾಗಕ್ಕೆ? ಅವರು ತೀರ್ಕೊಂಡ್ರಲ್ಲ, ಈ ಬಾರಿಗೆ ಯಾರು ಬರ್ಬೇಕಂತೀರಿ? ಅದು ನನಗೆ ಗೊತ್ತಾಗೋದಿಲ್ಲ. ಅವ್ರು ಬಂದ್ರೆ ಚಲೋನ, ಅವ್ರು ಬಂದ್ರೆ ಚಲೋ. ನನಗೆ ನಿಮ್ಗೆ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ 2,000 ರೂಪಾಯಿ ಆಗಲಿ ಸರಿಯಾದ ಬರ್ತಾ ಇದೆಯಾ? ಹಾಕ್ಯಾರ, ಹಾಕಿದ್ದಾರೆ. ತಿಂದಿ.
ಕಾಂಗ್ರೆಸ್ನ ಅಧಿಕಾರಕ್ಕೆ ಬರಲಿ ಅಂತ ಏನಂತೀರಿ? ಬರ್ಲಿ ಇಲ್ಲಿ ಮತ್ತೊಬ್ರು ಇದ್ದಾರೆ, ಮಾತಾಡಿಸ್ತೇನೆ. ಅಮ್ಮ ಹೇಳಿ. ಒಬ್ರು ಇದ್ದವ್ರಿಗೆ ರೇಷನ್ ಕಾರ್ಡ್ ಇಲ್ಲ ನಮ್ಗೆ. ನಮ್ಗೆ ಏನು ಕೊಡಲ್ಲ. 2,000 ರೂಪಾಯಿನೂ ಇಲ್ಲ. ಒಂದು 5-6 ಮಂದಿ ಇದೀವಿ ನಮ್ಮ ಮನ್ಯಾಗ ಇಲ್ಲಿ. ಮಕ್ಕಳಿಲ್ಲ ಮರಿ ಇಲ್ಲ. ರೇಷನ್ ಕಾರ್ಡ್ ಮಾಡ್ಕೊಡ್ಬೇಕಿಲ್ರಿ ನಮ್ಗೆ. ಹೌದು. ನೀವು ಕೇಳಿದ್ರಾ ಯಾರು ಬಂದವ್ರಿಗೆಲ್ಲ? ಕೇಳಿವ್ರಿ. ಏನಂತಾರೆ? ಅಂತಾರೆ ಸುಮ್ಮಕ್ಕ. ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಾ? ಏನು ಬರಲ್ರಿ ನಮ್ಗೆ. ಒಂದು ಕಾಳು ಅಕ್ಕಿ ಬರಲ್ಲ. 4-5 ಮಂದಿ ಇದೀವಿ ನಾವು. ಯಾಕೆ ಹೋಗಿ ಕೇಳಿದ್ರ? ಏನಂದ್ರು? ಹೋಗಿ ತಹಸೀಲ್ದಾರ್ ಆಫೀಸ್ ಎಲ್ಲ ಅಡ್ಡಾಡಿವ್ರಿ. ಈಗ ಬಾರ ಆಗ ಬಾರ 1 ವರ್ಷ 4-5 ವರ್ಷ ಆತ ನಮ್ಗೆ ಏನಿಲ್ಲ ನೋಡ್ರಿ. ಅಂದ್ರೆ ಇಲ್ಲಿ ನಿಮ್ಮ ಭಾಗಕ್ಕೆ H.Y. ಮೇಟಿ ಅವರು ಶಾಸಕರಿದ್ರು, ಅವರು ತೀರ್ಕೊಂಡ್ರು ಮೊನ್ನೆ. ಇವಾಗ ಯಾರಿಗೆ ಟಿಕೆಟ್ ಕೊಟ್ರೆ ನಿಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ ಅಂತೀರಿ? ಹೆಂಗ ಮಕ್ಳು ಓನ್ಯಾಗ ಯಾರಿಗೆ ಇದು ಮಾಡಂತಾರೆ, ಯಾರಿಗೆ ಒತ್ತಂತಾರೆ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳ್ತೀರಿ ನಾವು. ನಾವಾಗ್ಲಿ ಸ್ವತಂತ್ರವಾಗಿ ಒತ್ತಂಗಿಲ್ರಿ. ಯಾಕೆ ನಿಮ್ಮ ಓಟಲ್ಲ ನೀವು ಒತ್ಬೇಕಲ್ಲ, ಇನ್ನೊಬ್ರು ಅವ್ರಿ ಮತ್ತ ಓನ್ಯಾಗ ಇರ್ತಾರಲ್ರಿ, ಹೇಳ್ತಾರೆ ಅವ್ರಿಗೆ ಹಾಕ್ಬಿಡ್ತೀರಾ? ಇಲ್ರಿ ನಮಗೆ 800 ರೂಪಾಯಿ ಪಗಾರ ಇದು ಅಟ್ ಬರ್ತೈತೆ ನೋಡ್ರಿ. ಮತ್ತೇನು ಇಲ್ರಿ ನಮ್ಗೆ. ಒಂದು 4-5 ಮಂದಿ ಇದೀವಿ ನಾವು. ಇಲ್ಲಿ ಮತ್ತೊಬ್ರು ಇದ್ದಾರೆ, ಮಾತಾಡಿಸ್ತೇನೆ. ಅಮ್ಮ, ನಿಮ್ಮ ಭಾಗದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು? ಸರಿಯಾದಂಥ ವ್ಯವಸ್ಥೆ ಇದೆಯಾ ಇಲ್ಲಿ? ಏನು ಇಲ್ರಿ. ಏನು ಇಲ್ಲ. ನೀವು ಇಲ್ಲಿ ಶಾಸಕರನ್ನ ಕೇಳಿದ್ರಾ ಮಾಡ್ತೇನೆ ಅಂತಂದ್ರ? ಏನಂದ್ರು? ಯಾರ್ರಿ ಅಂದ್ರೆ ಈಗ MLA ಅವ್ರು ಇದ್ರಲ್ಲ, ಮೇಟಿ ಅವರು, ಕೊಡ್ತೀನಿ ಅಂತಾರೆ. ಏನು ಕೊಟ್ಟೇ ಇಲ್ರಿ. ನಮಗೆ ಜಾಗ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ. ಇದ್ರಾಗ ಬೆದ್ದಿರು ಇತ್ಯಾಗಿನೇ. ಹೌದು. ಅಂದ್ರೆ ನವನಗರಕ್ಕೆ ಆ ಕಡೆ ಹೋಗಿ ಅಂತೇಳಿ ಯಾರು ನಿಮ್ಗೆ ಹೇಳಿಲ್ವಾ? ಹೇಳಿದ್ರಿ ರೊಕ್ಕ ಬೇಕಲ್ಲ. ಅಂದ್ರೆ ನಿಮಗೆ ಸರ್ಕಾರದಿಂದ ಯಾವುದೇ ರೀತಿ ಅನುಕೂಲತೆ ಮಾಡಿಕೊಡ್ಲಿಲ್ಲ? ಏನು ಇಲ್ರಿ. ಏನು ಮತ್ತು ಸ್ಲಮ್ ಬೋರ್ಡಿಂದ ನಿಮಗೆ ಇಲ್ಲಿ ಸಾಕಷ್ಟು ಜನ ಸ್ಲಮ್ ಬೋರ್ಡಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ, ಮನೆಗಳನ್ನ ಕೊಡ್ತೀವಿ ಅಂತೇಳಿ ಸಾಕಷ್ಟು ಹೇಳ್ತಾರಲ್ಲ ಶಾಸಕರು. ಬರೀ ಬಾಯಲ್ಲಿ ಹೇಳ್ತಾರೆ, ಮಾಡಿಲ್ಲ. ಏನು ಮಾಡಿಲ್ರಿ. ಓಕೆ. ಈಗ H.Y. ಮೇಟಿ ಅವರು ಶಾಸಕರಿದ್ರು ಇಲ್ಲೇ, ಅವರು ತೀರ್ಕೊಂಡಾದ ಈಗ ಮತ್ತೆ ಎಲೆಕ್ಷನ್ ಮಾಡ್ತೀನಿ ಅಂದಿದ್ರಿ ಅವ್ರು ನಿಮಗೆ ಜಾಗ ಕೊಡ್ತೀವಿ, ಮನೆ ಕೊಡ್ತೀವಿ ಅಂತ ಹೇಳಿ ಸತ್ತು ಹೋದ್ರಿ. ಈಗ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತವ್ರೆ. ಈಗ ಉಮೇಶ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಅವರಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ರೆ ನಿಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ? ನಿಮ್ಗೆ ಭರವಸೆ ಯಾರಿದ್ದಾರೆ? ಆಕತ್ರಿ. ಯಾರಿಗೆ ಕೊಡ್ಬೇಕು ಟಿಕೆಟ್? ಅವ್ರಿಗೆ ಕೊಡ್ಬೇಕು. ಮೇಟಿ ಅವ್ರ ಕುಟುಂಬ ಆಕತ್ರಿ. ಯಾರು ಮಾಡ್ತಾರ ಅವ್ರಿಗೆ ಕೊಡೋದ್ರಿ. ನಮ್ಗೆ ಯಾರು ಮಾಡ್ತಾರ ಅವ್ರಿಗೆ ಕೊಡೋದ್ರಿ. ಇಲ್ಲಿದ್ದಾರೆ, ಮತ್ತೊಬ್ರು ಇದ್ದಾರೆ. ಸರ್, ನಮ್ಮ ಹೆಸರು? ಈರಣ್ಣ ಮಡ್ಡಿಕರ್ ಅಂತ ಹೇಳಿ. ಸರ್, ಏನು ಸರ್ ನಿಮ್ಮ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಬೇಕು? ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನಿಮ್ಮ ಭಾಗದಲ್ಲಿ. ಈ ಯಾರು ಜನನಾಯಕರು ಬರ್ತಾರೆ ನಿಮ್ಮ ಭಾಗಕ್ಕೆ? ಚುನಾವಣೆಗೆ ಸಂಬಂಧ ಹೋಗ್ತಾರೆ, ಬಂದು ಆಶ್ವಾಸನೆ ಕೊಟ್ಟು ಹೋಗ್ಬಿಡ್ತಾರೆ. ಈ ತಗೊಂಡು ಒಳ್ಳೆ ಲಕ್ಷಣ ಕೊಡಂಗಿಲ್ಲ. ಇಲ್ಲಿ ಹೆಂಗಿದೆ ಅಂದರೆ ಎಲ್ಲ ದುಡ್ಕೊಂಡು ತಿನ್ನೋ ಮಂದಿನೇ ಇಲ್ಲಿ, ಬಡ ಮಂದಿನೇ ಐತಿ. ಸ್ವಂತ ಜಾಗ ಇಲ್ಲ ಯಾರಿಗೂ. ಈ ಮಠದ ಜಾಗದಾಗ ಜೀವನ ಮಾಡ್ತಾರೆ ಅಂತಾರೆ. ಸರ್ಕಾರದವರು ಕೆಲವು ಮಂದಿ ಮನೆ ಕೊಟ್ಟರು, ಇನ್ನು ಕೆಲವು ಮಂದಿ ಇಲ್ಲೇ ಇಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಸರ್ ಸ್ಲಮ್ಮಲ್ಲಿ? ಈ ಸರ್ವೇಶನ್ ಭಾಳ ಬಿಡ್ರಿ. ಇಲ್ಲಿ ಸರ್ವೇಶನ್ 60-70 ವರ್ಷ ಮ್ಯಾಗ 70-80 ವರ್ಷ ಅದು ಬಿಡ್ರಿ. ಇಷ್ಟು ವರ್ಷ ಆದರೂ ಕೂಡ ಅಭಿವೃದ್ಧಿನೇ ಮಾಡಿಲ್ಲ ಅಂತ ಯಾಕೆ? ಯಾಕಂದರೆ ಇಲ್ಲಿ ಸರ್ಕಾರದಿಂದ ಸ್ಲಮ್ ಬೋರ್ಡ್ ಅಂತ ಇರುತ್ತೆ. ಈಗ ಇಲ್ಲಿರ್ತಕ್ಕಂಥವ್ರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಒಂದು ಅಪಾರ್ಟ್ಮೆಂಟ್ ಟೈಪ್ ಮಾಡಿ ಅಲ್ಲಿರ್ತಕ್ಕಂಥ ಮನೆಗಳನ್ನ ಕೊಡ್ತಾರೆ. ನಿಮ್ಮ ಭಾಗದಲ್ಲಿ ಯಾಕೆ ಮಾಡಿಲ್ಲ ಅದನ್ನು? ನೀವು ಇಲ್ಲೇ ನೋಡ್ರಿ, ಇಲ್ಲಿ ರಾಜಕೀಯ ಭಾಳ ಅದ. ಇಲ್ಲಿ ಯಾರ ಪಕ್ಷಕ್ಕೆ ಬೆಂಬಲ ಕೊಡ್ತಿರ್ತಾರೆ ಅವ್ರಿಗೆ ಎಷ್ಟು ಕೊಟ್ಟಿರ್ತಾರೆ. ಇಲ್ಲಿ ಇನ್ನು ಉಳಿದವ್ರಿಗೆ ಇಲ್ಲೇ ಇಲ್ಲ. ಈಗ ಈ ಭಾಗದಲ್ಲಿ ಮೇಟಿ ಅವರು ಇದ್ರು, ಕೆಲಸ ಮಾಡಿದಾರ? ಕೆಲಸ ಮಾಡ್ಯಾರ, ಕೆಲವು ಮಾಡ್ಯಾರಿ. ಆದರೆ ಈ ಮನಿ ಮಾತ್ರ ಯಾರಿಗೆ ಕೊಟ್ಟಿನೇ ಇಲ್ಲ. ಸರ್ಕಾರದಿಂದ ಈಗ ಗ್ಯಾರಂಟಿ ಯೋಜನೆ ಎಲ್ಲ ಬರ್ತಾ ಇದೆಯಾ ಈ ಭಾಗದಲ್ಲಿ? ಎಲ್ಲ ಕರೆಕ್ಟಾಗಿ ಬರ್ತದೆ? ಗ್ಯಾರಂಟಿ ಯೋಜನೆ ಎಲ್ಲ ಬರ್ತಾರೆ, ಕಂಪಲ್ಸರಿ ಬರ್ತಾವೆ. ರೇಷನ್ ಸರಿಯಾಗಿ ಕೊಡ್ತಾರೆ. ನನಗೆ ಇರ್ಲಿಕ್ಕೆ ಕರೆಕ್ಟಾಗಿ ಮನೇನೇ ಇಲ್ಲ ಅಂತೀರ? ಮೊದಲು ಜೀವನ ಮಾಡ್ಲಿಕ್ಕೆ ಮನಿ ಬೇಕು, ಮನಿನೇ ಇಲ್ಲ ಅಂದ್ಮ್ಯಾಗ ಜೀವನ ಸಾಗಿಸೋದು ಹೆಂಗೆ? ಮೇನ್ ಮೂಲಭೂತ ಸೌಕರ್ಯ ಅಂತಂದ್ರೆ ಮನೆ ಇರಬೇಕು, ಕರೆಂಟ್ ಆಗಿರಬೇಕು, ನೀರು ಇರಬೇಕು, ಒಳ್ಳೆ ಚರಂಡಿ ಇರಬೇಕು. ಇಲ್ಲಿ ಏನಾದರೂ ನೀರಾದರೂ ಬಂದು ಮನೆಗೆ ನುಗ್ಗುತ್ತಮ್ಮ ನೀರು? ಇಲ್ಲಿ ನೀರು ಮನೆಗೆ ನುಗ್ಗಂಗಿಲ್ಲ ರೀ. ಅಂದ್ರೆ ಗಟ್ರಲಿಂದ ಬರ್ತಾವಲ್ರಿ, ಬಳಿ ತುಂಬಿ ಅವ ನೀರು ನಿಂತು ಬಿಡ್ತಾವೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ? ಅಂತ ಏನು ಮಾಡೋಕ್ಕಾಗಿಲ್ಲ ರೀ. ಹಂಗೆ ಜೀವನ ಮಾಡೋದು. ಹಂಗೆ ಜೀವನ ಮಾಡೋದು. ಅವಾಗ ಇಲ್ಲಿ ಶಾಸಕರು ಬರಲ್ವಾ ಕೇಳಲಿಕ್ಕೆ ಏನು ಸಮಸ್ಯೆಗಳಾಗಿದೆ ಏನು ಅಂತ? ಒಟ್ಟು ಅಯ್ಯಂಗಿಲ್ಲ ರೀ. ಏನು ಚುನಾವಣೆ ಬರ್ತೈತಲ್ರಿ, ಅವಾಗ ಮತ ಕೇಳಕ್ಕೆ ಬರ್ತಾರೆ. ಮುಂದೆ ಇಲ್ಲಿ ದರ್ಶನನೇ ಇಲ್ಲ. ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಚುನಾವಣೆ ಅಷ್ಟೇ ಬರ್ತಾರೆ. ಆದರೆ ಇಲ್ಲಿ ಮುನ್ಸಿಪಾಲ್ಟಿ ಮೆಂಬರ್ ನಮ್ಮ ವಾರ್ಡ್ನಿಂದ ಬಂದವರು ಅವ್ರು ಏನು ಅನುಕೂಲ ಮಾಡಿಕೊಟ್ಟೇ ಇಲ್ಲ ರೀ. ಏನೂ ಇಲ್ಲ. ತಮಗೆ ಯಾರು ಬೆಂಬಲ ಮಾಡಿರ್ತಾರೆ ಅವ್ರು ಎಷ್ಟು ಮನೆ ಕೊಟ್ಟಾರ ಅವರು, ಉಳಿದವ್ರು ಯಾರಿಗೂ ಇಲ್ಲ. ಅಂದರೆ ಇಲ್ಲಿ ತಾಯಿಯವರು ಹೇಳ್ತಾ ಇದ್ರು,
ನಾವಿಲ್ಲಿ ಏರಿಯಾದಲ್ಲಿ ನಾವು ಯಾರಿಗೆ ಓಟ್ ಹಾಕಂತಾರೆ ಅವ್ರಿಗೆ ಹಾಕಿಬಿಡ್ತೇವೆ ಅಂತಾರೆ. ಅಂದರೆ ಅವರು ಓಟ್ ಯಾರಿಗೆ ಹಾಕ್ತಾರೆ ಅವ್ರಿಗೆ ಹಾಕೋ ಅನ್ನೋದಕ್ಕಿಂತ ಇಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಹಾಕ್ಬೇಕಲ್ವ? ಅಭಿವೃದ್ಧಿ ಮಾಡಿದವ್ರಿಗೆ ಹಾಕುವಂಥದ್ದು ಭಾಳ ಉತ್ತಮ ಕೆಲಸ ರೀ. ಇಲ್ಲಿ ಜನರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ರೀ. ಯಾರು ಹೇಳ್ತಾರೆ ಅವ್ರು ಬಾಲ ಬಡ್ದು ಬಿಡ್ತಾರೆ. ಹೌದು. ಯಾಕಂದ್ರೆ ಇಂಥವ್ರಿಗೆ ಹಾಕ್ಬೇಕು ಅನ್ನುವಂಥ ಒಂದು ತಲೆಯೊಳಗೆ ಇಲ್ಲ ರೀ. ಯಾರು ಕೆಲಸ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅಂಥವ್ರಿಗೆ ಮತ ಹಾಕ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಈಗ ಕಾಂಗ್ರೆಸ್ನಿಂದ ಇವಾಗ ಮೇಟಿಯವರ ಮಕ್ಕಳು ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಅವ್ರು ಕೇಳ್ತಿದ್ದಾರೆ. ಇನ್ನೊಂದು ಕಡೆ BJPಯಿಂದ ಪೂಜಾರ್ ಅವರು ಇದ್ದಾರೆ, ಚರಂತಿಮಠ ಅವರು ಇದ್ದಾರೆ. ಯಾರಿಗೆ ಕೊಟ್ಟರೆ ಈ ಭಾಗ ನೀವು ನೇರವಾಗಿ ಕೇಳಲಿಕ್ಕೆ ಯಾರು ಅನುಕೂಲತೆ, ನಿಮಗೆ ಯಾರು ಅನುಕೂಲ ಇದ್ದಾರೆ? ಇಲ್ಲಿ ನೋಡ್ರಿ ಯಾರು ಅನ್ಕೊಂಡ್ರೆ PH ಪೂಜಾರ್ ಭಯಂಕರ ಒಳ್ಳೆ ವ್ಯಕ್ತಿಗಳು. ಅವ್ರ ಬಗ್ಗೆ ಅವರಿಗೆ ಟಿಕೆಟ್ ಕೊಡ್ಬೇಕು. PH ಪೂಜಾರ್ ಅವ್ರಿಗೆ ಭಾರಿ ಉತ್ತಮ ರೀ. ಅವರು ಅಭಿವೃದ್ಧಿ ಕೆಲಸನ ಆಗ್ಯಾವ್ರಿ ಇದ್ದಾಗಿಂದ. ಮಾಡಿದಾರ ನಿಮ್ಮ ಭಾಗದಲ್ಲೇ ಏನಾದರೂ? ಈ ಅಂದ್ರೆ ಇಲ್ಲಿ ಮಾಡಿದಂದರೆ ನವನಗರ ಡೆವಲಪ್ಮೆಂಟ್ ಕೆಲವೊಂದು ಅವ್ರು ಇದ್ದಾಗ ಆಗ್ಯಾವ್ರಿ. ಆದ್ರೆ ಇಲ್ಲಿ ಈ ಏರಿಯಾದವ್ರಿಗೆ ಕೆಲವು ಮಂದಿ ಬಂದಾವ ಬಿಡ್ರಿ ಮನೆ, ಇನ್ನೂ ಅನ್ನಂಗಿಲ್ಲ. ಇನ್ನು ಉಳಿದವ್ರಿಗೆ ಇಲ್ಲ ರೀ. ಅಂದರೆ ಈ ಭಾಗದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್? ಮನೆ ಕಟ್ಕೊಡ್ಬೇಕು ಅಥವಾ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಾಕಾಗಿದ್ರಿ. ಈಗ ನಮ್ಗೆ ಸ್ಥಳಾಂತರ ಮಾಡಿಬಿಟ್ರೆ ಕಡೆಗೆ ಜಾಗ ಕೊಟ್ರೆ ನಾವು ಕಟ್ಬಿಟ್ರೆ ಅಂತ ಎಬಿಲಿಟಿ ಐತಿ. ಹೆಂಗ್ರೆ ಸಾಲಾಗಿಲ್ಲ ಮಾಡಿ ಹಂಗೆ ಕಟ್ಕೊತೀವಿ. ಅದೂ ಇಲ್ಲ, ಅದನ್ನು ಮಾಡ್ತಾ ಇಲ್ಲ. ಇಲ್ಲ ಯಾವ ಅಭಿವೃದ್ಧಿ ಕೆಲಸನೇ ಇಲ್ಲ ಬಿಡ್ರಿ. ಈ ಏರಿಯಾ ಏನೈತಲ್ರಿ ಭಾಳ ಹಲ್ಗಳಿತಾರೆ ರೀ ಈ ಏರಿಯಾಕ್ಕೆ. ಸುಮಾರು ಇಲ್ಲಿ ಸ್ಲಮ್ಮಲ್ಲಿ ಎಷ್ಟು ಮನೆಗಳಿದೆ ಸರ್? ಇಲ್ಲಿ ಮನೆ ನೋಡ್ರಿ ಸರ್ವೇಸ ಒಂದು 700-800 ಮನೆ ಆಗ್ತಾವೆ. 800 ಮನೆ. 800 ಮನೆ ಇದ್ರೂ ಕೂಡ ಯಾರು ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಿ ನೀವು? ಕಂಟಿನ್ಯೂ ಬೆನ್ನಾಯ್ತು ಬಿಡ್ರಿ. ನಾವು ಕೇಳ್ತಿರ್ತೀವಿ, ಆಯ್ತು ಮಾಡೋಣ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಮುಂದೆ ಚುನಾವಣೆ ಆರಿಸಿ ಹೋದ ನಂತರ ಈ ಸೈಡ್ ಲಕ್ಷಣ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಬರ್ತಾರೆ ಅಷ್ಟೇ. ಮತ ಕೇಳಕ್ಕೆ ಬರ್ತಾರೆ. ಮತ ಆಗಿ ಏನೇ ಅವ್ರು ಆರಿಸಿ ಹೋಗಿಂದ ನಮ್ಮ ಕಡೆ ಲಕ್ಷಣ ಕೊಡಂಗಿಲ್ಲ. ಮುನ್ಸಿಪೇಟ್ ಮೆಂಬರ್ ಆಗಿ ಇಲ್ಲಿ ಆರಿಸಿ ಹೋದವ್ರ ಸತಿಗೂ ಇವನ್ ಗಟ್ರ ಸತಿಗೆ ಬೆಳೆಯಂಗಿಲ್ಲ. ಇಲ್ಲಿ ಅಷ್ಟು ಸಮಸ್ಯೆ ಇದೆ, ಭಯಂಕರ ಸಮಸ್ಯೆ. ಈ ಬಾರಿಗೆ ಯಾರು ನಿಮ್ಮ ಶಾಸಕರಾಗಬೇಕು ಸರ್? ಇಲ್ಲಿ ನಮ್ಮಲ್ಲಿ ನೋಡ್ರಿ PH ಪೂಜಾರಿ ಅಡ್ಡಿ ಇಲ್ರಿ. ಎಸ್ಪೆಷಲಿ ಮಲ್ಲು ಅವರು ಅಡ್ಡಿ ಇಲ್ರಿ. ಒಳ್ಳೆ ಉತ್ತಮ ಇದು ಅದಂತ ಅವನು ಮಲ್ಲಿಕಾರ್ಜುನ ಮೇಟಿ. ಯಾಕಂದ್ರೆ ಒಳ್ಳೆ ಸ್ವಭಾವದವನು ಅದಂತ ಅವನು, ಒಳ್ಳೆ ವ್ಯಕ್ತಿ. PH ಪೂಜಾರಿ ಅವರು ಭಾಳ ಬೆಟ್ರ್. ಕಾಂಗ್ರೆಸ್ನವ್ರು ಏನೇನು ಮಾಡಿದಾರಮ್ಮ? ನಮ್ಗೆ 2,000 ರೂಪಾಯಿ ಕೊಡ್ತಾರ್ರಿ. ಮತ್ತೆ 800 ರೂಪಾಯಿ ಕೊಡ್ತಾರ್ರಿ. ನಮ್ಮ ಗಂಡ ಸತ್ತಾರ, ಮನೆ ಇಲ್ಲ ಮಾರಿಲ್ಲ, ಇಂಥದ್ರಾಗ ಬಿದ್ದೀವಿ. ನಮಗೆ ಹಂಗಿರ್ಬೇಕ್ರಿ. ಇಲ್ಲಿ ಕಾಂಗ್ರೆಸ್ನವ್ರು ಅನುಕೂಲ ಮಾಡಿದ್ದಾರೆ. ಮತ್ತೆ ಇರ್ಲಿಕ್ಕೆ ಮನೆ ಒಂದು ಮಾಡ್ಕೊಡ್ಬೇಕಲ್ಲ. ಅವ್ರು ಸತ್ರ ಅಲ್ರಿ, ಕೊಡ್ತೀನಿ ಅಂದಿದ್ರು. ಮೇಟಿಯವರು ತೀರ್ಕೊಂಡ್ರಲ್ಲ, ಅವರು ಮಾಡ್ತೇನೆ ಅಂದಿದ್ರ? ಕಟ್ಟಿಸಿ ಕೊಡ್ತೇನೆ ಅಂದಿದ್ರು. ಓಕೆ, ಅವ್ರು ಕೊಡ್ತೀನಿ ಅಂದಿದ್ರು. ಈಗ ಅವ್ರ ಮಕ್ಕಳು ಇದ್ದಾರೆ, ಅವ್ರ ಮಕ್ಕಳು ಟಿಕೆಟ್ ಕೇಳ್ತಿದ್ದಾರೆ. ಅವ್ರು ಕೊಟ್ರೆ ಮಾಡ್ತಾರಂತ ಭರವಸೆ ಇದೆಯಾ? ಕೊಡ್ತಾರ್ರಿ, ಮಾಡ್ತಾರಂತ ನಂಬಿಕೆ ಇದೆ. ನಂಬಿಕೆ ಐತಿ, ಮಾಡ್ತಾರೆ. ಬ್ಯಾಸರ ಐತಿ ನಮ್ಗೆ. ಇನ್ನು ಇದು ಜಾಗ ಕಿತ್ಸ್ಕೊಂಡು ನಮ್ಗೆ ಎಲ್ಲರೂ ಕೊಡ್ಬೇಕು ನೋಡಿ ಜಾಗ. ಕೇಳಿದ್ರ ಶಾಸಕರಿಗೆ? ಕೇಳಿವಿ ರೀ, ಕೇಳಿಂದ ತೀರ್ಕೊಂಡ. ಮಾಡ್ತೇನೆ ಅಂದಿದ್ರ? ಮಾಡ್ತೀನಿ ಅಂದಿದ್ರು. ಈ ಭಾಗದಲ್ಲಿ ಬರ್ತಾರ? ನಿಮ್ಮ ಕಷ್ಟಗಳನ್ನ ಕೇಳಿಕ್ಕೆ ಯಾರು ಬರ್ತಾರ ಇಲ್ಲಿ ನಿಮ್ಮ ಭಾಗಕ್ಕೆ? ಯಾರಾದರೂ ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಬರ್ತಾರ? ಓಟಿನ ಇದ್ದಾಗ ಅಷ್ಟ ಬರ್ತಾರ್ರಿ, ಮತ್ತೆ ಆಮೇಲೆ ಇಲ್ಲ ರೀ. ಯಾರು ಇಲ್ಲ? ಇಲ್ಲ ರೀ, ಯಾವ ಪಕ್ಷದವರು ಬರಲ್ಲ, ಯಾರು ಬರಂಗಿಲ್ಲ ರೀ. ನಮ್ಗ ನೆಳ್ಳ ಅನ್ನೋದು ಇಲ್ಲ ನೋಡ್ರಿ. ಒಂದು ಈ ಜಾಗ ಬೇಕ್ರಿ ನಮ್ಗೆ. ಬೇಸಿಗೆಯಲ್ಲೇ ಇನ್ನೂ ಸಮಸ್ಯೆ ಆಗುತ್ತೆ ಇಲ್ಲಿ. ಇನ್ನ ಸಮಸ್ಯೆ ಆಗ್ತೈತ್ರಿ, ಹುಳ ಕಡಿತಾವ್ರಿ. ಯಾಕಂದ್ರೆ ಸುಮಾರು ಇಲ್ಲಿ ಸ್ಲಮ್ಮಲ್ಲಿ 800 ಮನೆ ಇದೆ ಅಂತ ಹೇಳ್ತಾರೆ. 800 ಜನ ಅಂತಂದ್ರೆ ಈ ಚಿಕ್ಕದ್ರಲ್ಲಿ ಒಂದೊಂದ್ರಲ್ಲಿ ಹೇಗೆ ಮಲ್ಕೊಳ್ಳೋದು ಏನು ತುಂಬಾ ಕಷ್ಟ ಆಗುತ್ತಲ್ಲ? ಕಷ್ಟ ಆಗ್ತೈತ್ರಿ, ಯಾರಿಗೆ ಹೇಳ್ಬೇಕ್ರಿ ನಾವು? ಉಣ್ಣಾಕ ತೊಂದ್ರೆ ಆತತ್ರಿ. ಕರೋನಾದಾಗಂತ ತೀರಾ ತೊಂದರೆ ಆಗಿತ್ರಿ ನಮ್ಗೆ. ಒಂದು ಅಂಗಡಿ ಚಲ ಇದ್ದಿದ್ದಿಲ್ಲ, ಒಂದು ಏನಿದ್ದಿದ್ದಿಲ್ಲ ರೀ. ಈಗ ಏನು ಮಾಡ್ಬೇಕು ನೋಡ್ರಿ, ನಮ್ಗೆ ನೆಳ್ಳು ಅನ್ನೋದೇ ಇಲ್ಲ ನೋಡ್ರಿ. ಅಂದ್ರೆ ಯಾರಾದರೂ ಬರಲಿ, ಒಂದು ನಮಗೆ ಇರ್ಲಿಕ್ಕೆ ಒಂದು ಸೂರನ್ನು ಮಾಡಿಕೊಡಿ ಅಂತ ಹೇಳ್ತೀವಿ. ಓಕೆ, ಮತ್ತೆ ನಿಮಗೆ ಸರಿಯಾದಂಥ ಈಗ ನಿಮ್ಗೆ ಏನು ಗ್ಯಾರಂಟಿ ಯೋಜನೆಯಿಂದ 2,000 ರೂಪಾಯಿ ಎಲ್ಲ ಬರ್ತಾ ಇದೆಯಾ ನಿಮ್ಗೆ? ಬರ್ತೈತ್ರಿ. ಆತ ವಾರ್ನಿಂಗ್ ತೊಗೊಂಡಿದ್ದಾರೆ. ಪುಣ್ಯಲ್ಲಿದ್ದ ತಿಂತೀವಿ, ಇಲ್ಲ ಅನ್ನಂಗಿಲ್ಲ. ಅವನ ಹೆಸರು ಹೇಳಿ ತಿಂತೀವಿ. ಓಕೆ, ಅಂದರೆ ಮತ್ತೆ ಮೇಟಿ ಅವ್ರ ಮಕ್ಕಳು ಬಂದರೆ ಅನುಕೂಲ ಆಗುತ್ತೆ. ಅನುಕೂಲ ಮಾಡ್ತೀನಿ ಅಂದ್ರೆ ನಾವು ಹಾಕಕ್ಕೆ ತಯಾರ್ರಿ ಓಟ್. ಅದು ಜಾಗ ನೆಳ್ಳು ಮಾಡ್ಬೇಕು ನೋಡ್ರಿ ನಮ್ಗೆ. ಇದು ಮನೆ ಕಟ್ಟಿಸ್ಕೊಡ್ಲಿ ಅಂತೀರ?
ಇಲ್ಲಿ ಆದರೂ ಆಗಲಿ ಬೇರೆ ಕಡೆ ಆದರೂ ಆಗಲಿ. ಹ್ಞೂ ರೀ. ಈಗ ನಾವು ಎಲ್ಲರೂ ಹೋಗಿದ್ದೀವಿ ರೀ ಒಂದು ಗಾಡಿ ಮಾಡ್ಕೊಂಡು. ನಮ್ಗೆ ನೆಳ್ಳು ಅನ್ನೋದು ಇಲ್ಲ ರೀ. ಇದ್ದವ್ರಿಗೆ 4-3 ಮನೆ ಅದಾವು. ಅವ್ರು ಯಾಕೆ ಕಜ್ಜಿ ಮಾಡ್ತಾರೆ? ನಾವು ಎಷ್ಟು 4-5 ತಲೆ ಒಗ್ಯಾವ್ರಿ ಇದ್ಗೇಸಿ. ನಮ್ಮ ಅತ್ತಿ ಮಾವ ತೀರ್ಕೊಂಡ್ರಿ, ಅವ್ರ ಅತ್ತಿ ಮಾವ ತೀರ್ಕೊಂಡು ನಾವು ಬಂದೀವ್ರಿ. ಈಗ ಕೂಡ ಇನ್ನೂ ಏನೂ ಆಗಿಲ್ಲ. ನಮ್ಗೊಂದು ನೆಳ್ಳಿನ ಇಲ್ಲ ನೋಡ್ರಿ, ತಗ್ಗಿನಾಗ ಬಿದ್ದೀವ್ರಿ. ಇದು ಮಳೆ ಗಿಳೆ ಆಯ್ತಾ ಅಂಥ ಸಂದರ್ಭದಲ್ಲಿ ನೀರು ಹೋಗುತ್ತಾ ಮನೆಗೆ? ಹೋಗ್ತೈತ್ರಿ, ಒಂದೊಂದು ಮನ್ಯಾಗ ಹೋಗ್ಕೊಂತಾವ್ರಿ ಗಟ್ರ ನೀರು ಅವು. ಹೋಗ್ಕೊಂತಾವ್ರಿ. ಆದರೂ ಯಾರೋ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲ ರೀ. ಮತ್ತು ಹಿಂಗಾದ್ರೆ ಮುಂದೆ ಹೇಗೆ? ಬೇರೆ ಈಗ ಅವರು ತೀರ್ಕೊಂಡ್ರು, ಅವ್ರ ಮಕ್ಕಳು ಇವಾಗ ಟಿಕೆಟ್ ಕೇಳ್ತಾರೆ. ಈಗ BJPಯಿಂದ ಚರಂತಿ ಮಠವರು ಪೂಜಾರವ್ರು ಕೇಳ್ತಿದ್ದಾರೆ. ಈಗ ಅಕಸ್ಮಾತ್ ಬೇರೆ ಯಾರಾದರೂ ಬಂದರೆ ಯಾರು ನಿಮಗೆ ಸ್ಪಂದನೆ ಮಾಡ್ತಾರಾ BJP ಅವರು? ಅದೇ ಓಟ್ ಹಾಕತ್ತಾನ ಹ್ಞೂ ಅಂತಾರ್ರಿ, ಆಮೇಲೆ ಇಲ್ಲ ರೀ. ಆಮೇಲೆ ಯಾರು ಸ್ಪಂದನೆ ಮಾಡಲ್ಲ. ಅವ್ರು ಇದ್ರ ಮಾಡ್ತಿದ್ದಾರ ತೀರ್ಕೊಂಡ್ರಲ್ಲ, ಹ್ಞೂ ಅಂದಿದ್ರು ಬಿಡ್ರಿ ಅವ್ರು. ಈಗ ಅವ್ರ ಮಕ್ಕಳಿಗೆ ಕೊಟ್ಟರೆ ಅನುಕೂಲನಾ? ಅವ್ರು ಮಾಡ್ತೀನಂದ್ರೆ ಹಾಕ್ತೀವಿ ಬಿಡ್ರಿ, ನಾವು ತಯಾರದೀವಿ. ಈಗ ಯಾರಾದರೂ ಬಂದಿದ್ರ ನಿಮ್ಮ ಏರಿಯಾಗೆ? ಯಾರು ಬಂದಿಲ್ರಿ ಈಗ, ಯಾರು ಇಲ್ಲ ರೀ. ಯಾರು ಬಂದಿಲ್ಲ. ಇಲ್ಲ ರೀ. ಈಗ ಎಲೆಕ್ಷನ್ ಯಾವಾಗ ಬರುತ್ತೆ ಅವಾಗ ಅಷ್ಟೇ ಬರ್ತಾರೆ. ಹ್ಞೂ ರೀ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.